ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ದೇವಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಈ ನವರಾತ್ರಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲವೇ ನಿಮಿಷಗಳಲ್ಲಿ ಮಾಡುವಂಥ 2 ರೆಸಿಪಿ. ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಚಪಾತಿ ತುಂಬ ಉಳಿದ್ರೆ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಕುಳ್ಳಮ್ಮ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಯಿಂದ ಕೂಡ ಈ ಥರ ಮಾಡ್ಕೊಳ್ಬೇಕು. ಎಣ್ಣೆ ಕಾಸಲು ಇಟ್ಟು ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ನಂತರ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಎಷ್ಟು ಹಾಕುತ್ತೇವೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಗ ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಹಿಂಗು ಹಾಕೋದಿದ್ದರೂ ನಡೆಯುತ್ತೆ, ಬೇಕಾದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಚಪಾತಿ ಮುರುಕು ಮಾಡಿಟ್ಕೊಂಡಿದ್ದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಕೇವಲ 5 ನಿಮಿಷದಲ್ಲಾಗುತ್ತೆ ಚಪಾತಿ. ಈ ಥರ ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಂಬೆ ಹಣ್ಣು ಬೇಕಾದರೆ ಹಿಂಡ್ಕೊಳ್ಬೋದು, ಟೊಮೆಟೊ ಸಾಸ್ ಜೊತೆ, ಇಲ್ಲ ಮೊಸರಿನ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಎರಡನೇದಾಗಿ ಒಮ್ಮೆ ಏನಾಗುತ್ತೆ ಅಂದರೆ ಬ್ರೆಡ್ಗಳು ತಂದಾಗ ಪೂರ್ತಿ ಪುಡಿ ಖಾಲಿ ಮಾಡೋಕ್ಕೆ ಆಗೋದಿಲ್ಲ. ಸ್ವಲ್ಪ ಫ್ರೆಶ್ ಇರುವಾಗ ತಿಂದು ಮಿಕ್ಕಿದ ಹಾಗೆ ಇರುತ್ತವೆ. ಆವಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸುತ್ತಿನ ತೆಗೆದು ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ತುಪ್ಪದಲ್ಲಿ ಕರೆದ್ರೂ ಇನ್ನೂ ಚೆನ್ನಾಗಾಗುತ್ತವೆ. ಎಣ್ಣೆಯಲ್ಲಿ ಕರ್ಕೊಂಡು ಈ ಥರ ಹೊಂಬಣ್ಣ ಬರುವಾಗ ಕರ್ಕೊಂಡು ತುಂಬ ಕ್ರಿಸ್ಪಿ ಚೆನ್ನಾಗಾಗುತ್ತವೆ. ನೀವು ಬೇಕಾದರೆ ಸಕ್ಕರೆ ಪುಡಿ ಕೂಡ ಹಾಕ್ಕೋಬೋದು. 1 ಬಟ್ಟಲು ಸಕ್ಕರೆಗೆ ಸ್ವಲ್ಪ ನೀರು, ಏಲಕ್ಕಿ ಹಾಕಿ ಮಾಡ್ಕೋಬೇಕು. ಅವ ನಂತರ ಬ್ರೆಡ್ಡಿನ ಮೇಲೆ ಹಾಕಿ, ಇಲ್ಲ ಅಂದರೆ ತುಂಬ ಕ್ರಿಸ್ಪಿ ಇರಬೇಕಂದ್ರೆ ಸಕ್ಕರೆ ಪುಡಿ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಈ ಥರ ಹಾಲಿನ ಕೆನೆ ದಪ್ಪದಾಗ ಬಂದಿರೋದು ತೆಗೆದು ರಬಡಿ ಥರ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ, ಸ್ವಲ್ಪ ಹಾಲಿನ ಪೌಡ್ರ್ ಅಂದರೆ 2 ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕಿ ಬೇಗನೆ ರಬಡಿ ತಯಾರಾಗುತ್ತೆ. ಇದನ್ನು ಡಿಪ್ ಮಾಡಿ ತಿನ್ಬೋದು. ನೋಡಿ, ಈ ಥರ ಒಂದು 5-10 ನಿಮಿಷ ಮಾಡಿದರೆ ರಬಡಿ ರೆಡಿ ಆಗುತ್ತೆ. ಇದು ಬ್ರೆಡ್ ಮಧ್ಯೆ ಹಚ್ಚಿ ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಒಮ್ಮೆ ಮಾಡಿ ನೋಡಿ, ಪದೇ ಮಾಡ್ತೀರಾ, ಅಷ್ಟೊಂದು ಟೇಸ್ಟ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಬ್ಬರಿಗೆ 2 ನಿಮಿಷಗಳಾಗುತ್ತೆ. ತುಂಬ ಈಸಿ 2 ರೆಸಿಪಿಗಳು. ಟ್ರೈ ಮಾಡಿ.